ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲ್ಲಿ. ರಾಜ್ಯದಲ್ಲಿ ಎಸ್ಸಿಪಿ ಜಾರಿ ಹಿನ್ನೆಲೆ ಶಾಲಾ ದಾಖಲಾತಿಗೆ ವಯೋಮಿತಿ ಫಿಕ್ಸ್ ಮಾಡಲಾಗಿದೆ. ಇನ್ಮುಂದೆ ಶಾಲಾ ದಾಖಲಾತಿಗೆ ಯಾವುದೇ ವಯೋಮಿತಿ ಸಡಿಲಿಕೆ ಇರೋದಿಲ್ಲ. ಪ್ರೀ ಸ್ಕೂಲ್ಗೂ ವಯೋಮಿತಿ ಫಿಕ್ಸ್ ಆಗಿದೆ. 4 ವರ್ಷಕ್ಕೆ ಎಲ್ಕೆಜಿ, 5 ವರ್ಷಕ್ಕೆ ಯುಕೆಜಿ ಹಾಗೂ 1ನೇ ತರಗತಿ ದಾಖಲಾತಿಗೆ ಜೂನ್ 1ಕ್ಕೆ 6 ವರ್ಷ ಕಂಪ್ಲೀಟ್ ಆಗಿರಬೇಕು. ಮುಂದಿನ ವರ್ಷ ಯಾವುದೇ ವಯೋಮಿತಿ ಸಡಿಲಿಕೆ ಇಲ್ಲ ಅಂತ ಸರ್ಕಾರ ಹೇಳಿದೆ. ರಾಜಧಾನಿಯ ರಸ್ತೆ ಕಾಮಗಾರಿಗಳಿಂದಾಗುವ ಕಿರಿಕಿರಿಗೆ ಮುಕ್ತಿ ಕೊಡಲು ಜಿಬಿಎ ಮುಂದಾಗಿದೆ. ಇನ್ಮೇಲೆ ಜಿಬಿಎ ಕಾಮಗಾರಿ ನಡೆಯುವ ರಸ್ತೆಯಲ್ಲಿ ತಾತ್ಕಾಲಿಕ ಫ್ಲೈಓವರ್ ರಸ್ತೆ ನಿರ್ಮಾಣದ ಪ್ಲಾನ್ ಮಾಡಲಾಗಿದೆ. ಈಗಾಗಲೇ ಕೋಲ್ಕತಾದಲ್ಲಿ ಈ ಯೋಜನೆ ಸಕ್ಸಸ್ ಆಗಿದ್ದು ಅದನ್ನ ನಗರದಲ್ಲೂ ಅಳವಡಿಸಿಕೊಳ್ಳಲು ಜಿಬಿಎ ಚಿಂತಿಸುತ್ತಿದೆ. ಇದರಿಂದ ಕೆಳಭಾಗದಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ರೆ ಫ್ಲೈಓವರ್ನ ಮೇಲೆ ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಲು ಜಿಬಿಎ ತಯಾರಿ ನಡೆಸಿದೆ. ಲಕ್ಷಾಂತರ ಹೂವು ಬೆಳೆಗಾರರ ಹಿತದೃಷ್ಟಿಯಿಂದ ಹೆಬ್ಬಾಳ ಬಳಿಯ ಜಿಕೆವಿಕೆಯಲ್ಲಿ ಅಂತಾರಾಷ್ಟ್ರೀಯ ಹೂವು ಹರಾಜು ಮಾರುಕಟ್ಟೆ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಅಂತ ಸೌತ್ ಇಂಡಿಯಾ ಫ್ಲವರ್ ಅಸೋಸಿಯೇಷನ್ ಅಧ್ಯಕ್ಷ ಅರವಿಂದ್ ಹೇಳಿದ್ದಾರೆ. ಕೆಆರ್ ಮಾರ್ಕೆಟ್ ಕಾಂಪ್ಲೆಕ್ಸ್ನ ನೆಲಮಹಡಿ ಹೂವಿನ ಮಳಿಗೆಗಳನ್ನು ತೆರವು ಮಾಡಲ್ಲ. ಎಸ್ಪಿ ರಸ್ತೆ ಕಡೆ ತೆರಳುವ ಮಾರ್ಗದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವ ರೈತರನ್ನ ಮಾತ್ರ ಶಿಫ್ಟ್ ಮಾಡಲಾಗುತ್ತೆ ಅಂದ್ರು. ಸುಮಾರು ಒಂದು 180ರಿಂದ 200 ಪರ್ಮನೆಂಟ್ ಶಾಪ್ ಬರ್ತದೆ. ಮತ್ತು ರೈತರುಗಳು ಬೆಳೆದಂಥ ಹೂಗಳೇನಿದೆ ಅವ್ರಿಗೆ ಯಾರಿಗೆ ಶಕ್ತಿ ಇರೋದಿಲ್ಲ ಮಂಡಿ ಮಾಡ್ಕೊಳ್ಳೋಂಥವ್ರು, ಅವರು ಇವತ್ತೇನು ಸಿಟಿ ಮಾರ್ಕೆಟಲ್ಲಿ ಮಾರಾಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರಾತ್ರಿ ಬಂದು ಸುಮಾರು 12 ಗಂಟೆ 1 ಗಂಟೆಗೆ ಬಂದು ಬೆಳಗಿನ ಜಾವ ಅದೇ ರೀತಿ ಒಂದು 180ರಿಂದ 200 ಜನ ರೈತರುಗಳು ನೇರವಾಗಿ ಬಂದು ಯಾವುದೇ ಕಮಿಷನ್ನು ಯಾರಿಗೂ ಏನೂ ಕೊಡದೆ ರೈತರು ಅಲ್ಲಿ ನೇರವಾಗಿ ಮಾರಾಟ ಮಾಡ್ಕೊಂಡು ಹೋಗ್ಬೋದು. ಈ ಥರ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಸರ್ಕಾರ ಕೈಗೊಂಡಿದೆ. ಹಾಗಾಗಿ ಎಲ್ಲರೂ ಸಹಕರಿಸಬೇಕು ಅಂತೇಳಿ. ಬೆಂಗಳೂರಿನಲ್ಲಿ ಮೆಟ್ರೋ ಎಲಿವೇಟೆಡ್ ಕಾರಿಡಾರ್ಗೆ ಇಂದು ನಡೆದ ರಾಜ್ಯ ಸಚಿವ ಸಂಪುಟ ಸಮ್ಮತಿ ನೀಡಿದೆ. 9,700 ಕೋಟಿ ರೂಪಾಯಿ ವೆಚ್ಚದಲ್ಲಿ 37 ಕಿಲೋಮೀಟರ್ ಉದ್ದದ ಡಬಲ್ ಡೆಕ್ಕರ್ ರಸ್ತೆ ನಿರ್ಮಾಣಕ್ಕೆ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಸಿಕ್ಕಿದೆ. ಉದ್ದದ ಡಬಲ್ ಡೆಕ್ಕರ್ ನಿರ್ಮಾಣದಲ್ಲಿ ಮೆಟ್ರೋ ವಯಾಡಕ್ಟ್ ಜೊತೆಗೆ ಎಲಿವೇಟೆಡ್ ರಸ್ತೆಯನ್ನು 97,100 ಕೋಟಿ ರೂಪಾಯಿ 9,700 crore ಅಂದಾಜು ಮೊತ್ತದಲ್ಲಿ ನಿರ್ಮಾಣ ಮಾಡಲು ಅನುಮೋದನೆಯನ್ನು ನೀಡಲಾಗಿದೆ. ನಾಳೆ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಗಾಂಧಿನಗರದಲ್ಲಿ ಸಾರ್ವಜನಿಕರಿಗೆ ಹಣ್ಣು, ಡ್ರೈ ಫ್ರೂಟ್ ಶರ್ಬತ್ ಹಂಚಲಾಯಿತು. ಇಲ್ಲಿನ ಒಟ್ಟು 7 ಬಜಾರ್ಗಳ ವರ್ತಕರು ಸೇರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅತ್ತ ಅರಮನೆ ಮೈದಾನದಲ್ಲೂ ನಾಳೆ ಬೃಹತ್ ಧಾರ್ಮಿಕ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಹಲವು ಪ್ರಮುಖ ಮುಸ್ಲಿಂ ಧರ್ಮಗುರುಗಳು ಆಗಮಿಸಲಿದ್ದಾರೆ. ಇದು ನಮ್ಮ ಪೈಗಂಬರ್ದು ಹುಟ್ಟಿದ ದಿವಸ. ಅವ್ರು ಹುಟ್ಟಿದ ದಿವಸ ಅಂದರೆ ಇವತ್ತು 1500 ವರ್ಷ ಆಗ್ಬಿಡ್ತು ಇವತ್ತು. ಅದು ಸ್ಪೆಷಲ್. ಮತ್ತು ಎವ್ರಿ ಟೈಮ್ ನಾವು ಇದನ್ನು ಭಾಳ ಜೋರಾಗಿ ಸೆಲೆಬ್ರೇಟ್ ಏನಕ್ಕೆ ಮಾಡ್ತೀವಿ ಅಂದರೆ ಅವ್ರು ಹೇಳಿದ ಬಡವರಿಗೆ ನಂದು ಇದರಲ್ಲೇ ಹಚ್ಚಿ ಊಟ ಮಾಡಿಸಿ ಅವ್ರಿಗೋಸ್ಕರ ಒಳ್ಳೇದು ಮಾಡಿ, ಅವ್ರಿಗೋಸ್ಕರ ಎಷ್ಟು ಒಳ್ಳೇದಾಗತ್ತೆ ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ನಮಾಜ್ ಮಾಡಿ. ನಾಳೆ ತುಂಬ ಒಳ್ಳೆ ದಿವಸ ಇದೆ. ಇವತ್ತು ನಾಳೆ ಬಂದಿರೋದಕ್ಕೋಸ್ಕರ ಇವತ್ತೇ ಮಾಡಿಬಿಟ್ವಿ ನಾವು.